ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಪುರಾಣದಲ್ಲಿ ಒಂದು ಪ್ರಮುಖವಾದಂಥ ಗರುಡ ಪುರಾಣ. ಹಾಗಂದ್ರೆ ಏನು, ಅದ್ರ ಮಹತ್ವ ಏನು, ಯಾಕೆ ಗರುಡ ಪುರಾಣನ ಪಠಿಸಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಏಪ್ರಿಲ್ 20ನೇ ತಾರೀಕು ತುಂಬ ಕಾಲಾವಕಾಶ ಕಡಿಮೆ ಇದೆ. ಯಾರು ಮೊದಲಿಗೆ ಜಾಯಿನ್ ಆಗ್ತಾರೆ ಅವರಿಗೆ ಆದ್ಯತೆ ಹೆಚ್ಚಿರುತ್ತೆ, ಸೀಟ್ಗಳು ಕೂಡ ತುಂಬ ಕಡಿಮೆ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋದಕ್ಕೆ ಒಂದು ಒಳ್ಳೆಯ ಅವಕಾಶ. 6,999 ತುಂಬ ಕಡಿಮೆ ಮೊತ್ತಕ್ಕೆ 15 ದಿನದಲ್ಲಿ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಜ್ಯೋತಿಷ್ಯವನ್ನು ಕಲಿಬಹುದು. ಇಷ್ಟೆಲ್ಲ ಉಪಯೋಗ ಇದೆ, ಹಾಗೆ ಇಷ್ಟು ಈಸಿಯಾಗಿ ಕಲಿಬಹುದಾಗಿದೆ. ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. 15ನೇ ತಾರೀಕು 20ನೇ ತಾರೀಕಿಂದ ಶುರು ಆಗ್ತಾ ಇರೋದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಜಾಯಿನ್ ಆಗ್ಬೋದು. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅವರನ್ನ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಮೊದಲನೇದಾಗಿ ಇವತ್ತಿನ ವಿಚಾರ ಮಾತಾಡೋದಾದ್ರೆ ಗರುಡ ಪುರಾಣ ಹಿಂದೂ ಪುರಾಣದಲ್ಲಿ ಒಂದು ಪ್ರಮುಖವಾದಂಥದ್ದು. ಮಹತ್ವ ಏನು ಅಂತ ತಿಳಿಸ್ಕೊಡೋದಾದ್ರೆ, ಹಲವಾರು ಪುರಾಣಗಳಲ್ಲಿ ಗರುಡ, ಯಾಕೆಂದರೆ ವಿಷ್ಣುವಿನ ವಾಹನ ಆಗಿರ್ತಕ್ಕಂಥದ್ದು ಗರುಡ. ಈಗ ಒಂದು ಸಿಂಪಲಾಗಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಿನಿಸ್ಟರ್ಗೆ ಒಬ್ಬ ಪಿ ಎ ಇರ್ತಾನೆ. ಆ ಪಿ ಎಗೆ ಭಾಳಷ್ಟು ವಿಚಾರಗಳು ಗೊತ್ತಿರುತ್ತೆ ಅಲ್ವಾ? ಸಾಮಾನ್ಯವಾಗಿ ಆ ಪಿ ಎಗೆ ಭಾಳಷ್ಟು ವಿಚಾರಗಳು ಗೊತ್ತಿರುತ್ತೆ. ಆ ವಿಚಾರಗಳಲ್ಲಿ ಆ ಮಿನಿಸ್ಟರ್ ಹತ್ರ ಏನೇನು ವಿಚಾರ ತಿಳ್ಕೊಂಡು ಯಾರಾದರೂ ಬಂದರೆ, ಸರ್ ಅದು ಯಾವುದೋ ಯೋಜನೆ ಹಂಗಾಗಿದೆ ಹಿಂಗಾಗಿದೆ ಅದಕ್ಕೆ ಸೈನ್ ಮಾಡಿದರೆ, ನಮ್ಗೆ ಗೊತ್ತಿಲ್ಲ, ಇನ್ನೂ ಸೈನ್ ಮಾಡಿಲ್ಲ, ನಾಳೆ ಬನ್ನಿರಿ ಸೈನ್ ಮಾಡ್ತಾರೆ. ಅವರು ಅರ್ಧ ಅವ್ರಿಗೆ ಗೊತ್ತಿರುತ್ತೆ. ಕರೆಕ್ಟಾ? ಹೌದು. ಒಂದು ವೆರಿ ಸಿಂಪಲ್ ಲಾಜಿಕ್ ನಾನು ಮಾತಾಡ್ತಾ ಇರೋದು. ಇನ್ನೊಬ್ಬ ಯಾರೋ ಬರ್ತಾನೆ, ಸರಿ ಈ ಕೆಲಸ ಆಗಬೇಕು ಅಂತ, ಮೊನ್ನೆ ಯಾರಿಗೋ ಮಾಡಿಕೊಟ್ಟಿದ್ದಾರೆ, ತಡಿ ವೆಯ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ. ಆ ಪಿ ಎಗೆ ಅವ್ರ ಜೊತೆ ಇದ್ದು ಅವ್ರು ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ಗೊತ್ತಾಗಿದೆ. ಅಂಥ ಸಂದರ್ಭದಲ್ಲಿ ಗರುಡ ವಿಷ್ಣುವಿನ ವಾಹನ, ಎಲ್ಲೆಲ್ಲಿ ವಿಷ್ಣು ಸಂಚಾರ ಮಾಡ್ತಾ ಇರ್ತಾನೋ ಅಲ್ಲೆಲ್ಲ ಒಂಥರ ಫ್ಲೈಟ್ ಎತ್ಕೊಂಡು ಹೋದಂಗೆ ಗರುಡ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ವಿಷ್ಣುವಿನ. ಸೊ ಅಲ್ಲಿ ಏನೇನು ಮಾತುಕತೆ ನಡೀತಾ ಇರ್ತಕ್ಕಂಥದ್ದು ವಿಚಾರವೆಲ್ಲ, ಆ ಭಗವಂತನ ವಿಚಾರವೆಲ್ಲವೂ ಕೂಡ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗ್ತಿರ್ತಕ್ಕಂಥದ್ದು. ಸೊ ಗರುಡ ಪುರಾಣದಲ್ಲಿ ಜೀವನವನ್ನು ಹೇಗೆ ನಾವು ರೂಪಿಸಬೇಕು, ಹೇಗೆ ನಾವು ಒಂದು ಶೈಲಿಯನ್ನು ಮಾಡಬೇಕು ಅಂತ ಅನೇಕ ಬದುಕಿಗೆ ಬೇಕಾಗಿರ್ತಕ್ಕಂಥ ವಿಚಾರವೇ ಪುರಾಣ. ಆ ಪುರಾಣ ಕೇಳಿದಾಗ ನಮಗೆ ಬದುಕಲ್ಲಿ ಬದಲಾವಣೆ ತರ್ಕೊಂಬರಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೋಗಬೇಕು ಅಂತಂದರೆ ಪುರಾಣಗಳು ಅವಶ್ಯಕತೆ ಇರ್ತಕ್ಕಂಥದ್ದು. ಅನೇಕ ಜನರು ಆಧ್ಯಾತ್ಮಿಕ ಚಿಂತನೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ತುಂಬ ಜನ ಇರ್ತಾರೆ. ಆದರೆ ಆಧ್ಯಾತ್ಮಿಕ ವಿಚಾರ ಬಂದಾಗ ಎಲ್ಲರಿಗೂ ಆಧ್ಯಾತ್ಮಿಕ ಬರುತ್ತಾ? ಬರಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸೀಕ್ರೆಟ್ ಇದೆ. ಪ್ರತಿಯೊಬ್ಬರು ಯಾಕೆ ಆಧ್ಯಾತ್ಮಿಕಕ್ಕೆ ಹೋಗಲ್ಲ? ಎಷ್ಟೋ ಜನ ಬರೀ ಲೌಕಿಕದಲ್ಲಿದ್ದಾರಲ್ಲ ಅಂತ ನಾವು ನೋಡಿದಾಗ, ಆಧ್ಯಾತ್ಮಿಕ ಚಿಂತನೆಗೆ ಹೋಗೋಕ್ಕೆ ಪ್ರೀ ರಿಟರ್ನ್ ಅಂತ ನಾವು ಕರಿತೀವಿ. ಜ್ಯೋತಿಷ್ಯನ ಪ್ರೀ ರಿಟರ್ನ್ ಅಂತ ಕರಿತೀವಿ. ಸೊ ಆ ವಿಚಾರದಲ್ಲಿ ನಾವು ತಗೊಂಡಾಗ ಅಲ್ಲಿ ಮೊದಲಿಗೆ ಬರ್ತಕ್ಕಂಥ ಒಂದು ವಿಚಾರ 5ನೇ ಮನೆ ಮತ್ತು 10ನೇ ಮನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ.